ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಕುಂತಿಲಾನಕ್ ಪಾರ್ಟ್ 3 ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಪಾರ್ಟ್ 1 ಮತ್ತೆ ಪಾರ್ಟ್ 2 ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸ್ನೇಹಿತರೆ, ನೋಡಿಲ್ಲ ಅಂದ್ರೆ ನೋಡಿ. ಈ ಮೂವಿ ಮೊದಲ 2 ಮೂವಿಗಿಂತ ಡಿಫ್ರೆಂಟ್ ಆಗಿದೆ, ಯಾಕಂದ್ರೆ ಹಾರರ್ ಜೊತೆ ಸ್ವಲ್ಪ ಫ್ಯಾಂಟಸಿ ಕೂಡ ಇದೆ. ಡಿಂಡಾ ತನ್ನ ಶಕ್ತಿಯನ್ನ ಕಂಟ್ರೋಲ್ ಮಾಡೋದು ಕಲ್ತ್ಕೊಂತಾಳೆ. ಒಂದು ಸ್ಕೂಲ್ಗೆ ಹೋದಾಗ ಅಲ್ಲಿ ಅಡಗಿರೋ ಭಯಾನಕ ರಹಸ್ಯ ಏನು ಅಂತ ತಿಳ್ಕೊಂಡು ಸ್ಕೂಲ್ ನ ಮಕ್ಕಳನ್ನ ಕಾಪಾಡ್ತಾಳೆ. ಏನಾಗುತ್ತೆ ಅಂತ ಈ ವಿಡಿಯೋಲಿ ನೋಡೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಬ್ಳು ಸ್ಕೂಲ್ ಹುಡುಗಿ ಯಾರಿಂದನೋ ಹೆದರ್ಕೊಂಡು ಓಡ್ ಹೋಗ್ಬೇಕಾದ್ರೆ ಇವಳನ್ನ ಒಬ್ಳು ಭಯಾನಕವಾಗಿರೋ ಕುಂತಿಲಾನಕ್ ಬಂದು ಎಳ್ಕೊಂಡು ಹೋಗ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಡಿಂಡಾ, ಪಂಜಿ, ಅಂಬರ್, ಕ್ರೆಸ್ನಾ ಮತ್ತೆ ಮೀಕೋನ ತೋರಿಸ್ತಾರೆ. ಒಂದಷ್ಟು ಜನ ಹುಡುಗರು ಮೀಕೋನ ಹಿಡ್ಕೊಂಡು ತೊಂದರೆ ಕೊಡ್ಬೇಕಾದ್ರೆ ಡಿಂಡಾಗೆ ತುಂಬಾನೇ ಕೋಪ ಬರ್ತಿದ್ದಂಗೆ ಇವಳು ತನ್ನ ಅಕ್ಕಪಕ್ಕ ಇರೋ ಕಲ್ಲುಗಳನ್ನ ಟಚ್ ಮಾಡ್ದೇನೆ ಮೈಂಡ್ ಇಂದಾನೆ ಕಂಟ್ರೋಲ್ ಮಾಡಿ ಆ ತೊಂದರೆ ಕೊಡ್ತಿದ್ದ ಹುಡುಗನ ಮೇಲೆ ಬಿಸಾಕ್ತಾಳೆ. ಅಂದ್ರೆ ಹಿಂದಿನ 2 ಪಾರ್ಟ್ಸ್ ಅಲ್ಲಿ ನೋಡಿದ ಹಾಗೆ ಇವಳಿಗೆ ವಾಂಗ್ಸಿಟ್ ಶಕ್ತಿ ಅಷ್ಟೇ ಅಲ್ಲ, ಟೆಲಿಕೈನಸಿಸ್ ಪವರ್ಸ್ ಕೂಡ ಇದೆ. ಯಾವ ವಸ್ತುನ ಬೇಕಾದ್ರೂ ಇವಳು ಟಚ್ ಮಾಡದೆ ಮೈಂಡ್ ಇಂದಾನೆ ಮೂವ್ ಮಾಡಬಹುದು, ಕಂಟ್ರೋಲ್ ಮಾಡಬಹುದು. ಈ ಶಕ್ತಿ ಇವಳಿಗೆ ಇರೋ ಒಂದು ವರನೇ. ಆದ್ರೂ ಕೂಡ ಬೇರೆ ಮಕ್ಕಳೆಲ್ಲ ಸ್ಕೂಲಲ್ಲಿ ಇರೋ ಫ್ರೆಂಡ್ಸ್, ಅಂದ್ರೆ ಹೆಸರಿಗೆ ಫ್ರೆಂಡ್ಸ್ ಅನ್ಸ್ಕೊಂಡವರೆಲ್ಲ ಇವಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತಾರೆ. ಹಾಗಾಗಿ ಯಾವಾಗ್ಲೂ ತುಂಬಾನೇ ಬೇಜಾರಾಗಿರ್ತಾಳೆ. ಡಾನಾ ಇವಳಿಗೆ ಸಮಾಧಾನ ಮಾಡ್ತಾರೆ. ಯಾರೇನಾದ್ರೂ ಮಾಡ್ಕೊಳ್ಳಿ, ನಮಗೆ ಗೊತ್ತು ನೀನು ಯಾರು ಅಂತ, ನಿನ್ನ ಈ ಶಕ್ತಿ ಶಾಪ ಆಗದೆ ಇರೋ ಹಾಗೆ ನೋಡ್ಕೋ ಅಂತ ಹೇಳ್ತಾರೆ. ಇವತ್ತು ಡಾನಾ ಅನಾಥಾಶ್ರಮ ಶುರು ಮಾಡಿ 3 ವರ್ಷ ಆಯ್ತು. ಹಾಗಾಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಡಿಂಡಾಗೆ ಒಂದು ವಿಷನ್ ಕಾಣಿಸುತ್ತೆ. ಇವರೆಲ್ಲರ ಹಿಂದೆ ಕುಂತಿಲಾನಕ್ ಇರೋದನ್ನ ನೋಡ್ತಾಳೆ. ಈ ವಿಷಯ ಸದ್ಯಕ್ಕೆ ಇವಳು ಯಾರಿಗೂ ಹೇಳಲ್ಲ. ಎಲ್ಲ ಆದ್ಮೇಲೆ ಡಿಂಡಾ ಮಲ್ಗೋಕೆ ಹೋಗ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಇದ್ದಕ್ಕಿದ್ದಂಗೆ ಎಚ್ಚರಿಕೆ ಆಯ್ತು ಅಂತ ನೀರ್ ಕುಡಿಯೋಕೆ ಬಂದಾಗ ಇಲ್ಲಿದ್ದ ಒಂದು ಚೇರ್ ತಂತಾನೆ ಮೂವ್ ಆಗೋದನ್ನ ನೋಡ್ತಾಳೆ. ಹಿಂದೆಯಿಂದ ಬೆಡ್ಶೀಟ್ ಹೊತ್ಕೊಂಡು ಯಾರೋ ಬರ್ಬೇಕಾದ್ರೆ ಟೆನ್ಷನ್ ಅಲ್ಲಿ ಡಿಂಡಾ ಬೆಡ್ಶೀಟ್ ಹೊತ್ಕೊಂಡಿರೋ ಪಂಜಿ ಮೇಲೆ ತನ್ನ ಪವರ್ಸ್ ಇಂದ ದಾಳಿ ಮಾಡ್ಬಿಡ್ತಾಳೆ. ಹಿಂದೆನೆ ಅಂಬರ್ ಬಂದಾಗ ಇವಳನ್ನ ಕೂಡ ಎತ್ತಿ ಬಿಸಾಕ್ತಾಳೆ. ಯಾಕಂದ್ರೆ ಇವಳಿಗೆ ಇನ್ನೂ ಪವರ್ಸ್ ನ ಕಂಟ್ರೋಲ್ ಮಾಡೋಕೆ ಬರ್ತಿಲ್ಲ. ಒಂದ್ಸಲ ಗಾಡಿ ಸ್ಟಾರ್ಟ್ ಆದ್ರೆ ಮುಗೀತು, ಬ್ರೇಕ್ ಇಲ್ಲ, ಗಾಡಿ ಎಲ್ ಬೇಕಾದ್ರೂ ಹೋಗ್ಬೋದು. ಮಕ್ಕಳೆಲ್ಲ ಸೇರಿ ಡಿಂಡಾ ಮೇಲೆ ಪ್ರ್ಯಾಂಕ್ ಮಾಡೋಕ್ ಹೋಗಿ ಅವ್ರದೇ ಪ್ರ್ಯಾಂಕ್ ಆಗೋಗಿದೆ. ತಕ್ಷಣ ಅಂಬರ್ ಮತ್ತೆ ಪಂಜಿನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಾಗ ಹೇಗೋ ಪುಣ್ಯಕ್ಕೆ ಪ್ರಾಣಕ್ಕೇನೋ ಅಪಾಯ ಇಲ್ಲ. ಅಂಬರ್ನ ಕಾಲ್ ಮುರಿದಿದೆ, ಪಂಜಿಗೆ ಸಣ್ಣ ಪುಟ್ಟ ಏಟಾಗಿದೆ. ಇದೆಲ್ಲ ನನ್ನ ಕಡೆಯಿಂದಾನೆ ಆಗಿದ್ದು. ನನ್ನ ಬಗ್ಗೆ ಫ್ರೆಂಡ್ಸ್ ಕರೆಕ್ಟ್ ಆಗಿ ಹೇಳ್ತಾರೆ. ನಾನು ಮಾಟಗಾತಿ ಆಗಿದ್ದೀನಿ, ಬೇರೆಯವ್ರಿಗೆಲ್ಲ ನನ್ನಿಂದ ತೊಂದರೆ ಆಗುತ್ತೆ ಅಂತ ಡಿಂಡಾ ಡಾನಾಗೆ ಹೇಳಿದಾಗ ಇವರು ನಿನ್ನ ತಪ್ಪು ಏನೂ ಇಲ್ಲ, ನಿನ್ನ ಪವರ್ಸ್ ಕಂಟ್ರೋಲ್ ಮಾಡೋಕೆ ಏನಾದ್ರೂ ದಾರಿ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ಡಿಂಡಾನೇ ಒಂದು ದಾರಿ ಕಂಡಿಡ್ಕೊಂಡಿದ್ದಾಳೆ. ಮಾತಾಹಾತಿ ಅನ್ನೋ ಸ್ಕೂಲ್ ಇದೆ. ಈ ಸ್ಕೂಲ್ ಡಿಂಡಾ ತರ ಸ್ಪೆಷಲ್ ಪವರ್ಸ್ ಇರೋರ್ಗೆ ಅಂತಾನೆ ಮಾಡಿರೋದು. ಅದೇ ವೆನ್ಸ್ಡೇ ಸೀರೀಸ್ ಅಲ್ಲಿ ನೆವರ್ ಮೋರ್ ಅಕಾಡೆಮಿ ಇರುತ್ತಲ್ಲ, ಅದೇ ರೀತಿ ಈ ಸ್ಕೂಲ್ಗೆ ನಾನು ಸೇರ್ಕೊಳ್ಳೋದು ಒಳ್ಳೇದು ಅಂತ ಡಿಂಡಾ ಹೇಳ್ಬೇಕಾದ್ರೆ ಡಾನಾಗೆ ಒಂದು ಅನ್ನೋನ್ ನಂಬರ್ ಇಂದ ಕಾಲ್ ಬರುತ್ತೆ. ಕಾಲ್ ರಿಸೀವ್ ಮಾಡಿದಾಗ ಗೊತ್ತಾಯ್ತು ಮಾತಾಹಾತಿ ಸ್ಕೂಲ್ ಇಂದ ಭಾಸ್ಕರ ಅನ್ನೋ ವ್ಯಕ್ತಿ ಕಾಲ್ ಮಾಡಿರೋದು. ಡಿಂಡಾನ ನಮ್ಮ ಸ್ಕೂಲ್ಗೆ ಸೇರ್ಸೋಕೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದಾಗ ಹೌದು ಇಂಟ್ರೆಸ್ಟ್ ಏನೋ ಇದೆ, ಸದ್ಯಕ್ಕೆ ನನ್ನ ಫೋನ್ ನಂಬರ್ ನಿಮಗೆ ಹೇಗೆ ಸಿಕ್ತು ಅಂತ ತಿಳ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂದಾಗ ನಾವು ಕೆಲಸ ಮಾಡೋದು ಹೀಗೆ, ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ನಾನು ನಮ್ಮ ಸ್ಕೂಲ್ ಅಡ್ರೆಸ್ ನ ಕಳಿಸ್ತೀನಿ, ಬನ್ನಿ ಮಾತಾಡೋಣ ಅಂತ ಭಾಸ್ಕರ ಹೇಳಿ ಅಡ್ರೆಸ್ ಕಳಿಸ್ತಾನೆ. ಅಡ್ರೆಸ್ ನೋಡ್ಕೊಂಡು ಡಾನಾ ಡಿಂಡಾನ ಸ್ಕೂಲ್ಗೆ ಕರ್ಕೊಂಡ್ ಬಂದಾಗ ಸ್ಟೆಫನಿ ಅನ್ನೋ ಸ್ಟಾಫ್ ಇವರನ್ನ ಸ್ಕೂಲ್ ಒಳಗೆ ಕರ್ಕೊಂಡ್ ಬಂದು ಬೇರೆ ಬೇರೆ ರೀತಿ ಸ್ಪೆಷಲ್ ಪವರ್ಸ್ ಇರೋ ಮಕ್ಕಳನ್ನ ತೋರಿಸ್ತಾಳೆ. ಇವರ ಪವರ್ಸ್ ನ ನೋಡ್ತಿದ್ರೆ ವೆನ್ಸ್ಡೇ ಸೀರೀಸ್ ನೆನಪಾಗ್ತಿದೆ. ಅದ್ ಹೇಗೋ ಗೊತ್ತಿಲ್ಲ, ವೆನ್ಸ್ಡೇ ಸೀರೀಸ್ ಗಿಂತ ಮುಂಚೆನೆ ಈ ಮೂವಿ ರಿಲೀಸ್ ಆಗಿತ್ತು. ಕೆಲವು ಮಕ್ಕಳಿಗೆ ಗಾಯವನ್ನ ವಾಸಿ ಮಾಡೋ ಶಕ್ತಿ ಇದೆ. ಒಬ್ಬ ಹುಡುಗ ಭವಿಷ್ಯವನ್ನೇ ಹೇಳ್ತಾನೆ, ಇನ್ನೊಬ್ಬ ಬೆಂಕಿಯನ್ನ ಕಂಟ್ರೋಲ್ ಮಾಡ್ತಾನೆ. ಇದೇ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪವರ್ಸ್ ಇದೆ. ಇಲ್ಲಿನ ಟೀಚರ್ಸ್ಗೂ ಕೂಡ ಈ ರೀತಿ ಶಕ್ತಿ ಇದೆ. ಬೇಜೋ ಅನ್ನೋ ಟೀಚರ್ ಮಕ್ಕಳಿಗೆ ತಮ್ಮ ಪವರ್ಸ್ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇರೋದನ್ನ ಇವರು ನೋಡ್ತಾರೆ. ನಂತರ ಟೀಚರ್ ಅಡೆಲಾ ಹತ್ರ ಬಂದಾಗ ಇವರ ಟೇಬಲ್ ಮೇಲೆ ಹನುಮಾನ್ ಸ್ಟ್ಯಾಚು ಇದೆ. ಇವ್ರು ಹೇಳೋದೇನಂದ್ರೆ ನಮ್ಮ ಈ ಸ್ಕೂಲ್ ಅಲ್ಲಿ 3ನೇ ಕಣ್ಣು ತೆರೆದಿರೋ ಮಕ್ಕಳನ್ನ ಟ್ರೈನ್ ಮಾಡ್ತೀವಿ. ಇವರು ಇಲ್ಲೇ ಇದ್ದು ತಮ್ಮ ಶಕ್ತಿಯನ್ನ ಉಪಯೋಗಿಸೋದು ಮತ್ತೆ ಕಂಟ್ರೋಲ್ ಮಾಡೋದು ಕಲ್ತ್ಕೊಂಡಾದ್ಮೇಲೆ ವಾಪಸ್ ಮನೆಗೆ ಹೋಗ್ಬೋದು ಅಂತ. ಇಲ್ಲಿಂದ ಪ್ರಿನ್ಸಿಪಲ್ ಭಾಸ್ಕರ ಅವರ ಚೇಂಬರ್ಗೆ ಬರ್ತಾರೆ. ಈ ಭಾಸ್ಕರಗೂ ಕೂಡ ಸೂಪರ್ ನ್ಯಾಚುರಲ್ ಪವರ್ಸ್ ಇರೋದ್ರಿಂದಾನೆ ಡಿಂಡಾ ಸ್ಕೂಲ್ಗೆ ಸೇರ್ಬೇಕು ಅನ್ಕೊಂತಿರೋ ವಿಷಯ ಗೊತ್ತಾಗಿ ಡಾನಾಗೆ ಫೋನ್ ಮಾಡಿದ್ದು. ಇಲ್ಲಿ ಸ್ಕೂಲ್ ಓನರ್ ಕುಸ್ನೋ ಮತ್ತೆ ಅವರ ಕೊನೆಯ ಹೆಂಡತಿ ಸುಕ್ಮಾ ಅವರ ಫೋಟೋ ಇದೆ. ಈ ಫೋಟೋನ ನೋಡಿದಾಗ ಫೋಟೋ ಅಲ್ಲಿ ಇರೋ ಮರ ಅಲ್ಲಾಡ್ತಿರೋ ಹಾಗೆ ಕಾಣುತ್ತೆ. ಇದು ಸ್ಪೆಷಲ್ ಪವರ್ಸ್ ಇರೋರಿಗೆ ಮಾತ್ರ ಕಾಣೋದು ಅಂತಾಳೆ ಸ್ಟೆಫ್ನಿ. ಕುಸ್ನೋ ಅವರೇ ಈ ಸ್ಕೂಲ್ ನ ಶುರು ಮಾಡಿದ್ದು, ಆದ್ರೆ ಈಗ ಅವರು ಬದುಕಿಲ್ಲ. ಸುಕ್ಮಾಗೂ ಕೂಡ ತುಂಬಾನೇ ಹುಷಾರಿಲ್ಲ. ಹಾಗಾಗಿ ಭಾಸ್ಕರ್ ಅವನೇ ಸ್ಕೂಲ್ ನ ನೋಡ್ಕೊಂತಿರೋದು. ಇಲ್ಲೇ ಒಂದು ಡ್ಯಾಗರ್ ನ ಕೂಡ ಇಟ್ಟಿದ್ದಾರೆ. ಇದು ದುಷ್ಟಶಕ್ತಿಗಳಿಂದ ಸ್ಕೂಲ್ ನ ಕಾಪಾಡುತ್ತೆ ಅಂತ ಸ್ಟೆಫನಿ ಹೇಳ್ಬೇಕಾದ್ರೆ ಇಲ್ಲಿಗೆ ಭಾಸ್ಕರ್ ಬರ್ತಾನೆ. ಒಂದು ಸಲ ಕುಸ್ನೋ ಅವರು ಈ ಡ್ಯಾಗರ್ ನ ಬಳಸಿ ನಮ್ಮ ಸ್ಕೂಲ್ ನ ಕಾಪಾಡಿದ್ರು. ಆಗಿನಿಂದ ಇದು ಈ ಕಲ್ಲಿನ ಒಳಗೆ ಇದೆ ಅಂತಾನೆ ಭಾಸ್ಕರ್.
ಸೊ ಸ್ಕೂಲ್ ಎಲ್ಲ ನೋಡಿ ಆಯ್ತು, ಡಾನಾ ಡಿಂಡಾನ ಅಡ್ಮಿಷನ್ ಮಾಡಿಸಿ ಇಲ್ಲಿಂದ ಹೊರಡ್ತಾರೆ. ಅವಾಗವಾಗ ಬರ್ತೀನಿ ಹುಷಾರಾಗಿರು ಅಂತ ಹೇಳಿ. ನೆಕ್ಸ್ಟಿನಲ್ಲಿ ಸುಕ್ಮಾನ ತೋರಿಸ್ತಾರೆ. ಇವಳಿಗೆ ಓಡಾಡೋಕು ಆಗಲ್ಲ, ವೀಲ್ ಚೇರ್ ಮೇಲೆ ಇದ್ದಾಳೆ. ಇವಳ ಹತ್ರ ಭಾಸ್ಕರೋ ಬಂದಾಗ ನನಗೆ ತುಂಬಾನೇ ಹಸಿವಾಗ್ತಾ ಇದೆ, ನೆಕ್ಸ್ಟ್ ಇನ್ನೊಬ್ಬ ಸ್ಟೂಡೆಂಟ್ ನ ಹುಡುಕಿದ್ಯಾ ಅಂದಾಗ ಹೌದು ಅಂತಾನೆ ಭಾಸ್ಕರೋ. ಅಂದ್ರೆ ಸುಕ್ಮೋಗೆ ಹಸಿವಾಗ್ತಾ ಇದ್ರೆ ಊಟ ಮಾಡೋದ್ ಬಿಟ್ಟು ಸ್ಟೂಡೆಂಟ್ ನ ಯಾಕೆ ಕೇಳ್ತಿದ್ದಾಳೆ ಅಂತ ಮುಂದೆ ನೋಡೋಣ. ಸದ್ಯಕ್ಕೆ ನಮ್ಗೆ ಗೊತ್ತಾಗೋದೇನಂದ್ರೆ ಇವಳು ಕೂಡ ಡಿಂಡಾ ತರ ಮಾಂಕೋಜಿವೋ ಫ್ಯಾಮಿಲಿಗೆ ಸೇರಿದವಳು. ಭಾಸ್ಕರೋ ಕೂಡ ಅದೇ ಹಾಸ್ಪಿಟಲ್ ಅಲ್ಲಿ ಇರೋ ಮೀಕೋಗೆ ಡಿಂಡಾ ಸೇರ್ಕೊಂಡಿರೋ ಸ್ಕೂಲ್ ನ ಬಗ್ಗೆ ಇಂಟರ್ನೆಟ್ ಅಲ್ಲಿ ರಿಸರ್ಚ್ ಮಾಡ್ಬೇಕಾದ್ರೆ ಗೊತ್ತಾಯ್ತು ಆ ಸ್ಕೂಲ್ ಇಂದ ತುಂಬಾನೇ ಮಕ್ಕಳು ನಾಪತ್ತೆ ಆಗಿದ್ದಾರೆ ಅಂತ. ಈ ವಿಷಯ ಕ್ರೆಸ್ನಾಗೂ ಕೂಡ ಹೇಳ್ತಾನೆ ಮೀಕೋ. ಸ್ಕೂಲ್ ಅಲ್ಲಿ ಡಿಂಡಾ ಮಾಲಾ ಮತ್ತೆ ಊಚಿ ಅನ್ನೋ ಹುಡುಗಿಯನ್ನ ಪರಿಚಯ ಮಾಡ್ಕೊಂತಾಳೆ. ಮಾಲಾಳ ಪವರ್ಸ್ ಏನಂದ್ರೆ ಬೇರೆಯವ್ರನ್ನ ಟಚ್ ಮಾಡಿದಾಗ ಅವರ ಮನ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಮನ್ಸಲ್ಲಿ ಇರೋದು ದುಃಖದ ವಿಷಯ ಆಗಿದ್ರೆ ಇವಳ ಕೈಯಲ್ಲಿ ಯಾರೋ ಚಾಕುವಿಂದ ಕಟ್ ಮಾಡೋ ಹಾಗೆ ಗಾಯ ಆಗುತ್ತೆ, ಅದು ವಾಸಿ ಕೂಡ ಆಗುತ್ತೆ. ಇನ್ನ ಊಚಿ ಟೆಲಿಪೋರ್ಟ್ ಆಗ್ತಾಳೆ, ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕ್ಷಣದಲ್ಲೇ ಹೋಗ್ತಾಳೆ. ಒಂದು ಜಾಗದಿಂದ ಮಾಯ ಆಗಿ ಇನ್ನೊಂದು ಜಾಗದಲ್ಲಿ ಪ್ರತ್ಯಕ್ಷ ಆಗೋ ಹಾಗೆ. ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಇರೋ ಮೀಕೋಗೆ ನ್ಯೂಸ್ ಆರ್ಟಿಕಲ್ಸ್ ನೆಲ್ಲ ಓದಿ ಗೊತ್ತಾಗಿದೆ ಚಿತ್ರ ಅನ್ನೋ ಹುಡುಗಿ ಮಾತಾಹಾತಿ ಸ್ಕೂಲ್ ಇಂದ ನಾಪತ್ತೆ ಆಗಿದ್ದಾಳೆ. ಸ್ಕೂಲ್ ಅವರ ಹತ್ರ ಪೊಲೀಸರು ವಿಚಾರಿಸಿದಾಗ ಚಿತ್ರ ತನ್ನ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿ ಹೋದವಳು ವಾಪಸ್ ಬರ್ಲೇ ಇಲ್ಲ ಅಂತ ಹೇಳಿರ್ತಾರೆ. ಆದ್ರೆ ಚಿತ್ರಾಗೆ ಏನಾಗಿದೆ ಅಂತ ನಮ್ಗೆ ಗೊತ್ತು, ಕುಂತಿಲಾನ ಕೆತ್ಕೊಂಡ್ ಹೋಗಿದ್ದಾಳೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಒಬ್ಳು ಹುಡುಗಿಯನ್ನ ಕುಂತಿಲಾನ ಕೆತ್ಕೊಂಡ್ ಹೋಗ್ತಾಳಲ್ಲ, ಅವಳು ಬೇರೆ ಯಾರು ಅಲ್ಲ, ಚಿತ್ರಾನೇ ಆಗಿದ್ದಾಳೆ. ಚಿತ್ರ ಒಬ್ಳೆ ಅಲ್ಲ, ಬೇರೆ ಬೇರೆ ಮಕ್ಕಳು ಕೂಡ ನಾಪತ್ತೆ ಆಗಿದ್ದಾರೆ. ಒಬ್ಬ ಸ್ಟೂಡೆಂಟ್ ಅಂತೂ ಸ್ಕೂಲಲ್ಲಿ ನಾನು ಕುಂತಿಲಾನಕ್ನ ನೋಡ್ದೆ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು ಕೂಡ ಯಾರು ತಲೆ ಕೆಡ್ಸ್ಕೊಂಡಿಲ್ಲ. ಈ ವಿಷಯ ತಿಳಿದ ಮೀಕೋ ಮತ್ತೆ ಕೃಷ್ಣ ಡಿಂಡಾನ ಏನಾದ್ರೂ ಮಾಡಿ ಕಾಪಾಡಬೇಕು, ಅವಳನ್ನ ಸ್ಕೂಲಿಂದ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ಡಿಸೈಡ್ ಮಾಡಿ ತಕ್ಷಣ ಹೊರಡ್ತಾರೆ. ಹೊರಟ್ರು, ಆದ್ರೆ ಅಡ್ರೆಸ್ ಗೊತ್ತಾಗ್ತಿಲ್ಲ. ಹ್ಯಾಂಗಿಂಗ್ ಟ್ರೀ ಸ್ಕೂಲ್ ಹತ್ರ ಇದೆ ಅಂತ ಗೊತ್ತಾಯ್ತು ಅಷ್ಟೇ. ಹಾಗಾಗಿ ಹ್ಯಾಂಗಿಂಗ್ ಟ್ರೀನ ಹುಡ್ಕೊಂಡು ಹೊರಡ್ತಾರೆ. ಸ್ಕೂಲಲ್ಲಿ ಟೀಚರ್ ಅಡೆಲ್ಲ ಮಕ್ಕಳಿಗೆ ತಮ್ಮ ಪವರ್ಸ್ ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕಾದ್ರೆ ಡಿಂಡಾಗೆ ಹೇಳ್ತಾರೆ ಮನ್ಸಲ್ಲಿ ಕೋಪ ದುಃಖ ಎಲ್ಲ ತುಂಬಿಕೊಂಡು ಶಕ್ತಿಯನ್ನ ಬಳಸಿದ್ರೆ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮೊದಲು ಮನ್ಸಲ್ಲಿ ಯಾವುದೇ ಭಾವನೆಗಳನ್ನ ಹಿಡ್ಕೊಂಡಲೆ ಒಳ್ಳೆ ವಿಷಯಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ನಿನ್ನ ಶಕ್ತಿಯನ್ನ ಯೂಸ್ ಮಾಡು ಅಂದಾಗ ಇವಳು ತನ್ನ ಟೆಲಿಕೈನಸಿಸ್ ಪವರ್ಸ್ ಇಂದ ಒಂದು ಪೆನ್ಸಿಲ್ ನ ಮೇಲೆ ಎತ್ತುತ್ತಾ ಇದ್ದಾಳೆ. ಅದನ್ನ ಟಚ್ ಮಾಡದೆ ಈ ಸಮಯದಲ್ಲಿ ಇವಳ ದೇಹದಿಂದ ಹೊರಗೆ ಬಂದ ಎನರ್ಜಿ ಎಷ್ಟು ಶಕ್ತಿಶಾಲಿ ಆಗಿತ್ತು ಅಂದ್ರೆ ಅಕ್ಕಪಕ್ಕದ ರೂಮ್ ಅಲ್ಲಿ ಇರೋ ಟೀಚರ್ ಬೇಜೋ, ಪ್ರಿನ್ಸಿಪಲ್ ಭಾಸ್ಕರೋ ಮತ್ತೆ ಓನರ್ ಸುಕುಮಾಗೂ ಕೂಡ ಈ ಎನರ್ಜಿ ಫೀಲ್ ಆಗುತ್ತೆ. ಅಷ್ಟೇ ಅಲ್ಲ, ಭಾಸ್ಕರೋನ ಚೇಂಬರ್ ಅಲ್ಲಿ ಇದ್ದ ಆ ಡ್ಯಾಗರ್ ಕೂಡ ಶೇಕ್ ಆಗುತ್ತೆ. ಇದರಿಂದ ಬೇಜೋ ಅಡೆಲಾ ಹತ್ರ ಬಂದು ಆ ಹುಡುಗಿ ಸಾಧಾರಣದವಳಲ್ಲ, ಇಂಥ ಶಕ್ತಿ ಕೇವಲ ಮಾಂಕೋಜಿವೋ ಫ್ಯಾಮಿಲಿಗೆ ಸೇರಿದವ್ರಿಗೆ ಮಾತ್ರ ಇರುತ್ತೆ. ಅವಳು ಮಾಂಕೋಜಿವೋ ಫ್ಯಾಮಿಲಿಗೆ ಸೇರಿದವಳೆ ಆಗಿದ್ದಾಳೆ ಅಂದ್ರೆ ಅವಳನ್ನ ನಾವು ಕಾಪಾಡಬೇಕು ಅಂತ ಹೇಳ್ತಾರೆ. ಯಾರಿಂದ? ಭಾಸ್ಕರೋ ಮತ್ತೆ ಓನರ್ ಸುಕುಮಾ ಇಂದ. ಅವರ ಉದ್ದೇಶ ಸರಿ ಇಲ್ಲ ಅನ್ನೋದು ಮೊದಲೇ ಗೊತ್ತಾಗಿದೆ. ಈಗ ಇನ್ನಷ್ಟು ವಿಷಯ ನಮ್ಗೆ ಗೊತ್ತಾಗುತ್ತೆ. ಏನಂದ್ರೆ ಸುಕುಮಾಳ ಗಂಡ ಕುಸ್ನೋ ಒಂದು ಭವಿಷ್ಯವಾಣಿಯನ್ನ ಹೇಳಿರ್ತಾರೆ. ಅದೇನಂದ್ರೆ ಮಾಂಕೋಜಿವೋ ಫ್ಯಾಮಿಲಿಗೆ ಸೇರಿದ ಒಬ್ಳು ಹುಡುಗಿಗೆ ಈ ರೀತಿ ವಾಂಗ್ಸಿಡ್ ಶಕ್ತಿ ಎಲ್ಲ ಇದೆ, ಸೈಕಿಕ್ ಪವರ್ಸ್ ಎಲ್ಲ ಇದೆ. ಅಂದ್ರೆ ಈ ಸ್ಕೂಲ್ ನ ಕಾಪಾಡೋ ಶಕ್ತಿ ಮತ್ತೆ ನಾಶ ಮಾಡೋ ಶಕ್ತಿ ಎರಡೂ ಕೂಡ ಅವಳಿಗೆ ಇರುತ್ತೆ. ಇಂಥ ಹುಡುಗಿ ಮುಂದೆ ಈ ಸ್ಕೂಲ್ಗೆ ಬಂದೇ ಬರ್ತಾಳೆ ಅಂತ ಹೇಳಿರ್ತಾರೆ. ಅಲ್ಲ, ವೆನ್ಸ್ಡೇ ಸೀರೀಸ್ ಅಲ್ಲೂ ಇದೇ ಆಗೋದು. ವೆನ್ಸ್ಡೇ ಸ್ಕೂಲ್ ನ ನಾಶ ಮಾಡ್ತಾಳೆ ಅಂತ ಭವಿಷ್ಯವಾಣಿ ಹೇಳುತ್ತೆ, ಆದ್ರೆ ಕೊನೆಯಲ್ಲಿ ಕಾಪಾಡ್ತಾಳೆ. ಇಲ್ಲೇನಾದ್ರೂ ವೆನ್ಸ್ಡೇ ಸ್ಕ್ರಿಪ್ಟ್ ಇವ್ರಿಗೆ ಸಿಕ್ಕಿದ್ಯಾ, ಇವರ ಸ್ಕ್ರಿಪ್ಟ್ ವೆನ್ಸ್ಡೇ ಅವ್ರಿಗೆ ಸಿಕ್ಕಿದ್ಯಾ ಗೊತ್ತಿಲ್ಲ. ಎರಡು ಒಂದೇ ರೀತಿ ಇದೆ. ಸುಕ್ಮಾ ಅಂತೂ ಫುಲ್ ಖುಷಿ ಆಗಿದ್ದಾಳೆ, ಯಾಕಂದ್ರೆ ಇಲ್ಲಿವರೆಗೂ ಇವಳಿಗೆ ಹುಷಾರಿಲ್ದೇ ಇರೋದ್ರಿಂದ ವರ್ಷಕ್ಕೆ ಒಬ್ರು ಸ್ಟೂಡೆಂಟ್ ನ ಬಲಿ ಕೊಟ್ಟು ತನ್ನನ್ನ ಗುಣಪಡಿಸ್ಕೊಂತಾ ಇರ್ತಾಳೆ. ಒಬ್ಬ ಸ್ಟೂಡೆಂಟ್ ಇಂದ ಕೇವಲ 1 ವರ್ಷ ಅಷ್ಟೇ ಆರೋಗ್ಯ ಕಾಪಾಡ್ಕೊಳ್ಳೋಕಾಗೋದು. ಅದೇ ಡಿಂಡಾ ರೀತಿ ಶಕ್ತಿಶಾಲಿ ಹುಡುಗಿ ಸಿಕ್ಕಿದ್ರೆ ಅವಳ ಕಡೆಯಿಂದ ಮಿನಿಮಮ್ 80 ವರ್ಷ ಆರೋಗ್ಯವಾಗಿ ಬದುಕಬಹುದು ಅಂತ ಹೇಳ್ತಾಳೆ. ಇವಳೆ ಸ್ಕೂಲಲ್ಲಿ ಇರೋ ಮಕ್ಕಳನ್ನ ಬಲಿ ಕೊಡ್ತಾ ಇರೋದು ಯಾವುದೋ ಆಚರಣೆಯನ್ನ ಮಾಡಿ. ಇದೇ ರೀತಿ ತನ್ನ ಕಾಯಿಲೆಯ ತೀವ್ರತೆಯನ್ನ ಕಡಿಮೆ ಮಾಡ್ಕೊಂತ ಬಂದಿದ್ದಾಳೆ. ಹೇಗೆ ಏನ್ ಮಾಡ್ತಿದ್ದಾಳೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಎಲ್ಲ ಗೊತ್ತಾಗುತ್ತೆ. ಇವತ್ತು ರಾತ್ರಿ ಮೀಕೋ ಮತ್ತೆ ಕೃಷ್ಣ ಇಬ್ರು ಹ್ಯಾಂಗಿಂಗ್ ಟ್ರೀ ಹತ್ರ ಬರ್ತಾರೆ. ಆದ್ರೆ ಇದನ್ನ ಹ್ಯಾಂಗಿಂಗ್ ಟ್ರೀ ಅಂತ ಯಾಕೆ ಕರೀತಾರೆ ಅಂತ ಇವ್ರಿಗೆ ಗೊತ್ತಾಗ್ತಿಲ್ಲ. ಇನ್ನೇನಕ್ಕೆ ತುಂಬಾನೇ ಜನ ಈ ಮರಕ್ಕೆ ಹ್ಯಾಂಗ್ ಮಾಡ್ಕೊಂಡು ಸಾವನ್ನಪ್ಪಿದ್ದಾರೆ, ಅದಕ್ಕೆ ಅದೇ ಹೆಸರು ಇಟ್ಟಿರೋದು. ಹತ್ರದಲ್ಲೇ ಸ್ಕೂಲ್ ಇದೆ, ಒಳಗೆ ಹೋಗೋಕೆ ಗೇಟ್ ಮುಚ್ಚಿದ್ದಾರೆ. ಆದರೆ ಕಿಟಕಿಯಿಂದ ಒಳಗೆ ಬಂದಾಗ ಲೇಮು ಅನ್ನೋ ಟೀಚರ್ ಕೈಗೆ ತಗ್ಲಾಕೊಂತಾರೆ. ಈ ಲೇಮು ಸುಕುಮಾ ಕಡೆ ಅವಳು. ಅದಕ್ಕೆ ನೀವ್ ಯಾರು ಏನು ಅಂತ ವಿಚಾರಿಸಿದಾಗ ನಾವು ನಿನ್ನೆ ಅಡ್ಮಿಷನ್ ಆಗಿರೋದು, ನಮಿಗೂ ಕೂಡ ಸ್ಪೆಷಲ್ ಪವರ್ಸ್ ಇದೆ, ಬೇಕಾದ್ರೆ ನೋಡಿ, ನಾನು ಕೃಷ್ಣ ಏನ್ ಮಾಡ್ತಾನೆ ಅಂತ ನೋಡ್ದೇನೆ ಹೇಳ್ತೀನಿ ಅಂತ ಮೀಕೋ ಹೇಳಿ ಆ ಕಡೆ ತಿರುಗಿ ಕೃಷ್ಣ ಏನ್ ಮಾಡ್ತಾನೆ ಅಂತ ಕರೆಕ್ಟ್ ಆಗಿ ಹೇಳ್ತಾನೆ. ಹೇಗೆ ಅಂದ್ರೆ ಕೆಳಗೆ ಹೊಡೆದೋಗಿರೋ ಕನ್ನಡಿಯ ಪೀಸ್ ಬಿದ್ದಿದೆ, ಅದನ್ನ ನೋಡಿ. ಆಯ್ತಪ್ಪ, ನಿಂತವ ಏನ್ ಪವರ್ಸ್ ಇದೆ ಅಂತ ಲೇಮು ಕೃಷ್ಣಗೆ ಕೇಳಿದಾಗ ನಾನು ಯಾರನ್ನ ಬೇಕಾದ್ರೂ ಹಿಪ್ನೋಟೈಸ್ ಮಾಡ್ತೀನಿ ಅಂತ ಹೇಳಿ ಮೀಕೋನ ಹಿಪ್ನೋಟೈಸ್ ಮಾಡ್ತಿರೋ
ಹಾಗೆ ನಾಟಕ ಆಡ್ತಾನೆ. ಮೀಕೋ ಆಕ್ಟಿಂಗ್ ಮಾಡು ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ. ಹಾಗಾಗಿ ಲೇಮುಗೆ ಗೊತ್ತಾಯ್ತು ಇಬ್ರು ಸೇರ್ಕೊಂಡು ತನಿಗೆ ಸ್ಕ್ಯಾಮ್ ಮಾಡ್ತಾವ್ರೆ ಅಂತ. ಆದ್ರೆ ಸರಿಯಾದ ಸಮಯಕ್ಕೆ ಅಡೆಲ್ಲಾ ಬಂದು ತಮ್ಮ ಶಕ್ತಿಯಿಂದ ಲೇಮುನ ಹಿಪ್ನೋಟೈಸ್ ಮಾಡ್ತಾರೆ. ಈಗ ಇವರ ಬಗ್ಗೆ ಯಾರಿಗೂ ಹೇಳೋ ಹಾಗಿಲ್ಲ, ಇವರು ಕೂಡ ಇಲ್ಲಿನ ಸ್ಟೂಡೆಂಟ್ಸೇ ಅಂತ ಹೇಳಿ ಕಳಿಸ್ತಾರೆ. ಆಯ್ತು ಅಂತ ಲೇಮು ಕೂಡ ಹೊಡ್ತಾಳೆ. ಸೇಮ್ ವೆನ್ಸ್ಡೇ ಸೀರೀಸ್ ಅಲ್ಲಿ ಬಿಯಾಂಕಾ ಹತ್ರ ಇರೋ ಪವರ್ಸೇ ಅಡೆಲ್ಲಾ ಅವ್ರಿಗೂ ಕೂಡ ಇರೋದು. ಅಡೆಲ್ಲಾ ಇವ್ರಿಬ್ಬರನ್ನ ಬೇಜೋ ಹತ್ರ ಕರ್ಕೊಂಡ್ ಬಂದಾಗ ನೀವು ಡಿಂಡಾ ಕಡೆಯವರ ಅಂತ ಕೇಳಿದ್ರು ಹೇಳ್ತಿಲ್ಲ. ಆದ್ರೆ ನಾವು ಕೂಡ ಡಿಂಡಾನ ಕಾಪಾಡೋಕೆ ನೋಡ್ತಿರೋದು ಅಂತ ಹೇಳಿದಾಗ ಕೃಷ್ಣ ಮತ್ತೆ ಮೀಕೋಗೆ ನಂಬಿಕೆ ಬರುತ್ತೆ. ಬೇಜೋ ಹೇಳ್ತಾರೆ ನೀವು ಇಲ್ಲೇ ಸ್ಟೂಡೆಂಟ್ ನ ರೀತಿನೇ ಇರಿ, ಯಾವುದೇ ಕಾರಣಕ್ಕೂ ನೀವು ಡಿಂಡಾ ಕಡೆಯವರು ಅನ್ನೋದು ಗೊತ್ತಾಗಬಾರ್ದು ಅಂತ ಹೇಳಿ ಹೋಗ್ತಾರೆ. ಡಿಂಡಾಗೆ ಇವರು ಬಂದಿರೋದು ತನ್ನ ಶಕ್ತಿಯಿಂದ ಗೊತ್ತಾಗುತ್ತೆ. ಅದಕ್ಕೆ ಏನ್ ವಿಷಯ ಅಂತ ಕೇಳೋಕೆ ಬಂದಾಗ ಇನ್ನ ಸ್ವಲ್ಪ ದಿನ ಬಿಟ್ಟು ನಾವು ಬಂದಿದ್ರೆ ವಿಷಯ ಕೇಳೋಕೆ ನೀನೇ ಇರ್ತಿರ್ಲಿಲ್ಲ. ಈ ಸ್ಕೂಲಲ್ಲಿ ಇರೋ ಸ್ಟೂಡೆಂಟ್ಸ್ ನಾಪತ್ತೆ ಆಗ್ತಿದ್ದಾರೆ ಅಂತ ನ್ಯೂಸ್ ಅಲ್ಲೆಲ್ಲ ಬಂದಿದೆ, ಅದಕ್ಕೆ ನಿನ್ನನ್ನ ಕರ್ಕೊಂಡು ಹೋಗೋಕೆ ಬಂದ್ವಿ ಅಂತ ಮೀಕೋ ಹೇಳ್ತಾನೆ. ಈ ವಿಷಯ ಗೊತ್ತಾದ್ಮೇಲೂ ಡಿಂಡಾ ಹೋಗೋಕೆ ಒಪ್ಪಲ್ಲ. ಯಾಕಂದ್ರೆ ಇವಳು ಹೋದ್ರೆ ಈ ಸಮಸ್ಯೆ ಬಗೆಹರಿಯಲ್ಲ, ಇವಳಿಲ್ಲ ಅಂದ್ರೆ ಬೇರೆ ಮಕ್ಕಳನ್ನ ಬಲಿ ಕೊಡ್ತಾರೆ. ಅದೇ ಈಗ ಆಗ್ತಿದೆ. ಭಾಸ್ಕರ ಒಬ್ಬ ಹುಡುಗನನ್ನ ಪ್ರಜ್ಞೆ ತಪ್ಪಿಸಿ ಒಂದು ಜಾಗದಲ್ಲಿ ಕಟ್ ಹಾಕಿದ್ದಾಗ ಕುಂತಿಲಾನಕ್ ಇವನ ಬಳಿ ಬರ್ತಾಳೆ. ಮತ್ತೆ ಇವನ ದೇಹದಿಂದ ಶಕ್ತಿಯನ್ನ ಹಿರ್ಕೊಂಡು ಇವನನ್ನ ಸಾಯಿಸಿ ಈ ಶಕ್ತಿಯನ್ನ ಸುಕ್ಮಾಗೆ ಕೊಡ್ತಿದ್ದಂಗೆ ಇವಳು ಅಜ್ಜಿಯ ರೀತಿ ಇದ್ದವಳು ಆಂಟಿ ರೀತಿ ಆಗ್ತಾಳೆ. ಅಂದ್ರೆ ಕುಂತಿಲಾನಕ್ನ ಸಹಾಯದಿಂದ ಇವಳು ತನ್ನ ಆರೋಗ್ಯ ಸರಿ ಮಾಡ್ಕೊಂತಾ ಇರೋದು. ಈಗ ಫುಲ್ ಶಕ್ತಿ ಬರ್ತಿದ್ದಂಗೆ ಡಿಂಡಾನ ಹಿಡ್ಕೊಂಡು ಒಂದು ಆಚರಣೆಯನ್ನ ಮಾಡಿ ಒಂದ್ 80 ವರ್ಷ ಆರಾಮಾಗಿ ಬದುಕೋದಕ್ಕೆ ಡಿಸೈಡ್ ಮಾಡ್ತಾಳೆ. ಮುಂದಿನ ದಿನದಿಂದಾನೇ ಅಡೆಲ್ಲಾ ಡಿಂಡಾಗೆ ಪರ್ಸನಲ್ ಆಗಿ ಟ್ರೈನಿಂಗ್ ಕೊಡೋಕೆ ಶುರು ಮಾಡಿದಾಗ ಬೇಗ ತನ್ನ ಪವರ್ಸ್ ನ ಕಂಟ್ರೋಲ್ ಮಾಡೋದು ಕಲ್ತ್ಕೊಂತಾಳೆ. ಅದೇ ಸುಕ್ಮಾ ಇನ್ನ 4 ಸ್ಟೂಡೆಂಟ್ಸ್ ನ ಬಂಧಿಸಿ ಇವರ ಶಕ್ತಿಯನ್ನ ಸ್ವಲ್ಪನೇ ಹೀರ್ಕೊಂತ ಇದ್ದಾಳೆ. ಇವರಲ್ಲಿ ಡೆನ್ನಿಸ್ ಅನ್ನೋ ಹುಡುಗ ಕೂಡ ಇದ್ದಾನೆ. ಡೆನ್ನಿಸ್ ಮೀಕೋ ಮತ್ತೆ ಕೃಷ್ಣ ಉಳ್ಕೊಂಡಿರೋ ರೂಮ್ ಅಲ್ಲೇ ಇರೋದು. ಅವನು ಯಾಕೋ ಕಾಣ್ತಿಲ್ವಲ್ಲ ಅಂತ ಮಾತಾಡ್ಕೋಬೇಕಾದ್ರೆ ಸ್ಟೆಫ್ನಿ ಬಂದು ಹೇಳ್ತಾಳೆ ಅವ್ರ ಅಮ್ಮಂಗೆ ಹುಷಾರಿಲ್ಲ ಅಂತ ಹೋಗಿದ್ದಾನೆ, ಡೆನ್ನಿಸ್ ಮತ್ತೆ ವಾಪಸ್ ಬರಲ್ಲ ಅಂತ. ಮೋಸ್ಟ್ಲಿ ಇವಳು ಮರ್ತೋಗಿರ್ಬೇಕು. ಈ ಕತೆ ಆಲ್ರೆಡಿ ಒಡೆದಾಗಿದೆ. ಮೊದಲೇ ಚಿತ್ರ ನಾಪತ್ತೆ ಆಗಿರೋದಕ್ಕೂ ಇದೇ ಕಾರಣ ಪೊಲೀಸ್ ಅವ್ರಿಗೆ ಹೇಳಿರೋದು. ಮೀಕೋ ಮತ್ತೆ ಕೃಷ್ಣ ತಮ್ಮ ರೂಮ್ಗೆ ಬಂದಾಗ ಡೆನ್ನಿಸ್ ನ ವಸ್ತುಗಳೆಲ್ಲ ಇಲ್ಲೇ ಇದೆ. ಅಂದ್ರೆ ಡೆನ್ನಿಸ್ ವಾಪಸ್ ಬರಲ್ಲ ಅಂದ್ರೆ ಇದನ್ನ ಯಾಕೆ ಬಿಟ್ಟು ಹೋಗ್ತಿದ್ದ, ಏನೋ ನಡಿಬಾರ್ದ ಕೆಲಸ ಇಲ್ಲಿ ನಡೀತಾ ಇದೆ ಅಂತ ಡೌಟ್ ಬರ್ತಿದೆ. ಇದೇ ಸಮಯಕ್ಕೆ ಲೇಮು ಬರೋದನ್ನ ನೋಡಿ ಇಬ್ರು ಬಚ್ಚಿಡ್ಕೊಂಡಾಗ ಲೇಮು ಡೆನ್ನಿಸ್ ನ ವಸ್ತುಗಳನ್ನೆಲ್ಲ ಚೀಲದಲ್ಲಿ ತುಂಬಿಕೊಂಡು ತಗೊಂಡ್ ಹೋಗಿ ಒಂದು ಕಬೋರ್ಡ್ ಒಳಗೆ ಇಡ್ತಾಳೆ. ಇವಳು ಹೋದ್ಮೇಲೆ ಮೀಕೋ ಮತ್ತೆ ಕೃಷ್ಣ ಕಬೋರ್ಡ್ ನ ಓಪನ್ ಮಾಡಿ ನೋಡಿದಾಗ ಒಳಗೆ ತುಂಬಾನೇ ಮಕ್ಕಳ ವಸ್ತುಗಳು ತುಂಬಿರೋ ಚೀಲಗಳು ಇದಾವೆ. ಒಂದು ಚೀಲ ತಗೊಂಡ್ ನೋಡಿದ್ರೆ ಒಳಗೆ ಗೊಂಬೆ ಇದೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಚಿತ್ರಾನ ಕುಂತಿಲಾನ ಕೆತ್ಕೊಂಡ್ ಹೋಗ್ಬೇಕಾದ್ರೆ ಅವಳ ಹತ್ರನೇ ಈ ಗೊಂಬೆ ಇದ್ದಿದ್ದು. ಈ ಗೊಂಬೆಯನ್ನ ಮಾಲಾ ಟಚ್ ಮಾಡಿದಾಗ ಇವಳ ಶಕ್ತಿಯಿಂದ ಚಿತ್ರಾಗೆ ಏನಾಗಿತ್ತು ಅವಳನ್ನ ಕುಂತಿಲಾನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರೋದೆಲ್ಲ ಕಾಣಿಸುತ್ತೆ. ಅಂದ್ರೆ ಇವಳೇ ಚಿತ್ರಾಳ ಜಾಗದಲ್ಲಿ ಇದ್ದ ಹಾಗೆ ಫೀಲ್ ಮಾಡ್ತಾಳೆ. ಕುಂತಿಲಾನಕ್ನ ಹೆಸರು ಕೇಳಿ ಡಿಂಡಾ, ಮೀಕೋ ಮತ್ತೆ ಕೃಷ್ಣಗೆ ಭಯ ಶುರು ಆಯ್ತು. ಡಿಂಡಾಗಂತೂ ಅನಿಸ್ತಿದೆ ಕುಂತಿಲಾನಕ್ ಇರೋ ಕಡೆ ನಾನ್ ಹೋಗ್ತೀನ ಇಲ್ಲ ನಾನಿರೋ ಕಡೆ ಕುಂತಿಲಾನಕ್ ಬರ್ತಾಳೋ ಇಲ್ವೋ ಗೊತ್ತಾಗ್ತಿಲ್ಲ ಅಂತ. ಇದೇ ಸಮಯಕ್ಕೆ ಇಲ್ಲಿಗೆ ಭಾಸ್ಕರ ಬಂದು ಬೇರೆ ಮಕ್ಕಳನ್ನ ಕ್ಲಾಸ್ಗೆ ಹೋಗಿ ಅಂತ ಕಳಿಸಿ ಡಿಂಡಾನ ಸುಕ್ಮಾ ಹತ್ರ ಕರ್ಕೊಂಡ್ ಬಂದು ಬಿಟ್ಟು ಹೋಗ್ತಾನೆ. ಡಿಂಡಾ ಹತ್ರ ಸುಕ್ಮಾ ನಾರ್ಮಲ್ ಆಗಿ ಮಾತಾಡಿ ಹಾಗೆ ನಿನ್ನ ಮೈಂಡ್ ಅಲ್ಲಿ ಏನಿದೆ ನೋಡ್ತೀನಿ ಅಂತ ಇವಳ ತಲೆಯನ್ನ ಟಚ್ ಮಾಡಿ ಇವಳ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳ ಬಗ್ಗೆ ತಿಳ್ಕೊಂತಾಳೆ. ಅದೇ ಇವಳು ಇಬ್ಬರು ಕುಂತಿಲಾನಕ್ನ ನಾಶ ಮಾಡಿದಾಳೆ ಅಂತ. ಇದರಿಂದ ಇವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಇಷ್ಟು ಶಕ್ತಿಶಾಲಿ ಆಗಿರೋ ಹುಡುಗಿನೇ ನನಗೆ ಬೇಕಾಗಿದ್ದು ಅಂತ ಹೇಳಿ. ಅದೇ ಅಡೆಲ್ಲಾ ಮತ್ತೆ ಬೇಜೋ ಕುಂತಿಲಾನಕ್ ಬಗ್ಗೆ ಇರೋ ಬುಕ್ ನ ಓದ್ತಿದ್ದಾರೆ. ಈ ಬುಕ್ ನ ಕುಸ್ನೋ ಅವರು ಕೊಟ್ಟಿದ್ರು. ಇದರಲ್ಲಿ ಇದೆ ಆ ಡ್ಯಾಗರ್ ಇಂದಾನೆ ಕುಂತಿಲಾನಕ್ನ ನಾಶ ಮಾಡೋಕ್ ಆಗೋದು, ಆದ್ರೆ ಅದನ್ನ ಉಪಯೋಗಿಸೋಕೆ ಬರ್ಬೇಕು ಅಂತ ಇದೆ. ಇದನ್ನ ಯೂಸ್ ಮಾಡೋಕೆ ಡಿಂಡಾ ಕೈಯಲ್ಲಿ ಮಾತ್ರ ಸಾಧ್ಯ, ಅವಳಿಗೇನೆ ಅಷ್ಟು ಶಕ್ತಿ ಇರೋದು ಅಂತ ಮಾತಾಡ್ಕೊಂತಿದ್ದಾರೆ. ಅದೇ ಡಿಂಡಾಗೆ ಆಗ್ಲೇ ಕುಂತಿಲಾನಕ್ ದಾಳಿ ಮಾಡ್ತಿರೋ ಹಾಗೆ ಇವಳಿಗೆ ಕನ್ಸು ಬೀಳ್ತಾ ಇದೆ. ಡಿಂಡಾಳ ಕನ್ಸು ಅಂದ್ರೆ ಅದು ಮುಂದೆ ನಡೆಯುತ್ತೆ, ಭವಿಷ್ಯದ ಬಗ್ಗೆನೇ ಇವಳಿಗೆ ಕನ್ಸು ಬೀಳೋದು. ಕುಂತಿಲಾನಕ್ ಡಿಂಡಾಗೋಸ್ಕರ ಬರ್ತಾಳೆ ಅಂತ ಈ ಕನಸಿನ ಅರ್ಥ. ಡಿಂಡಾ ಮಲಗಿದ್ದಾಗ ಭಾಸ್ಕರೋ ಮತ್ತೆ ಲೇಮು ಇಬ್ರು ಸೇರಿ ಡಿಂಡಾಳ ಫ್ರೆಂಡ್ಸ್ ಮಾಲಾ ಮತ್ತೆ ಊಚಿನ ಕಿಡ್ನಾಪ್ ಮಾಡ್ತಾರೆ. ಆಮೇಲೆ ಡಿಂಡಾನ ಸುಕ್ಮಾ ತನ್ನ ಬಳಿ ಕರೆಸ್ಕೊಂಡು ನಾನು ನಿನ್ನಂತ ಶಕ್ತಿಶಾಲಿ ಮಾಂಕೋಜಿವೋ ಫ್ಯಾಮಿಲಿ ಮೆಂಬರ್ ನ ಹುಡುಕ್ತಾ ಇದ್ದೆ, ನೀನು ಸರಿಯಾದ ಸಮಯಕ್ಕೆ ಸಿಕ್ಕಿದ್ಯಾ. ಒಂದಿನ ಏನಾಗಿತ್ತು ಗೊತ್ತಾ, ನ್ಯಾಯಿ ರಾತು ಅನ್ನೋ ಕುಂತಿಲಾನಕ್ ನನ್ನ ಬಳಿ ಬಂದು ನನ್ನ ದೇಹ ಅವಳಿಗೆ ಪೊಸೆಸ್ ಮಾಡ್ಕೊಳ್ಳೋಕೆ ಸರಿಯಾಗಿದೆ ಅಂತ ಹೇಳಿದ್ಲು. ಆದ್ರೆ ನಾನು ಮತ್ತೆ ಕುಂತಿಲಾನಕ್ ಇಬ್ರು ಒಂದಾಗ್ಬೇಕು ಅಂದ್ರೆ ಒಂದು ಆಚರಣೆ ಮಾಡ್ಬೇಕು. ಆ ಆಚರಣೆಗೆ ನಿನ್ನ ರೀತಿ ಶಕ್ತಿ ಇರೋರು ಬೇಕಾಗಿತ್ತು ಅಂತ ಸುಕ್ಮಾ ಹೇಳ್ತಾಳೆ. ಹಿಂದೆನೆ ಭಾಸ್ಕರೋ ಡಿಂಡಾನ ಪ್ರಜ್ಞೆ ತಪ್ಪೋ ಹಾಗೆ ಮಾಡ್ತಾನೆ. ನಾನು ಆಚರಣೆ ಶುರು ಮಾಡ್ತೀನಿ, ಎಲ್ಲಾ ವ್ಯವಸ್ಥೆ ಮಾಡ್ಕೊಳ್ಳಿ, ಇವಳ ಆತ್ಮವನ್ನ ನಾನು ಹೀರ್ಕೋಬೇಕು, ಹಾಗಾಗಿ ಎಲ್ಲಾ ಮಕ್ಕಳನ್ನ ಹೊರಗೆ ಕಳಿಸ್ಬೇಕು ಅಂತ ಸುಕ್ಮಾ ಭಾಸ್ಕರೋಗೆ ಹೇಳಿದಾಗ ಎಲ್ಲಾ ಮಕ್ಕಳನ್ನ ಒಂದು ಕಡೆ ಸೇರಿಸಿ ಈ ಸ್ಕೂಲ್ ನ ಶುರು ಮಾಡಿದ ಕುಸುನ ಅವರಿಗೆ ಶ್ರದ್ಧಾಂಜಲಿ ನೀಡೋಕೋಸ್ಕರ ಹೋಗ್ಬೇಕು. ಇನ್ನು 2 ದಿನ ಸ್ಕೂಲ್ ಇರಲ್ಲ ಅಂತ ಹೇಳಿ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಹೊರಟಿದ್ದಾರೆ.
ಕೃಷ್ಣ ಮತ್ತೆ ಮೀಕೋ ಬಸ್ ಹಿಂದೆಯಿಂದ ಹತ್ತಿ ಮುಂದೆಯಿಂದ ಇಳಿದು ವಾಪಸ್ ಸ್ಕೂಲ್ ಒಳಗೆ ಹೋಗ್ತಾರೆ. ರಾತ್ರಿನೇ ಸುಕುಮಾ, ಭಾಸ್ಕರೋ ಮತ್ತೆ ಲೆಮು ತಮ್ಮ ಕಡೆ ಅವ್ರನ್ನ ಕರೆಸಿ ರಿಚುವಲ್ ಮಾಡೋಕೆ ರೆಡಿ ಮಾಡ್ಕೊಂತಿದ್ದಾರೆ. ಡಿಂಡಾ, ಮಾಲಾ, ಊಚಿ ಮತ್ತೆ ಮೊದಲೇ ಕಿಡ್ನಾಪ್ ಮಾಡಿರೋ ಇನ್ನೊಂದಷ್ಟು ಮಕ್ಕಳನ್ನ ಕಂಬಕ್ಕೆ ಕಟ್ ಹಾಕಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಡಿಂಡಾಗೆ ಎಚ್ಚರಿಕೆ ಆಗುತ್ತೆ. ಇವರು ತಮ್ಮ ಪವರ್ಸ್ ನ ಉಪಯೋಗಿಸಬಾರ್ದು ಅಂತ ಮಂತ್ರಶಕ್ತಿ ಇರೋ ಒಂದು ಬಟ್ಟೆಯನ್ನ ಕೈಗೆ ಕಟ್ಟಿದ್ದಾರೆ. ಲೇಮು ಹೇಳ್ತಾಳೆ, ನಿಮ್ಮನ್ನ ಯಾರು ಕಾಪಾಡಬಾರ್ದು ಅಂತಾನೆ ಎಲ್ಲರನ್ನ ಹೊರಗೆ ಕಳಿಸಿದೀವಿ. ಈಗ ನಿಮ್ ಟೀಚರ್ ಅಡೆಲ್ಲ, ಬೇಜೋ, ಬೀಜ ಯಾರು ಬರಲ್ಲ ಅಂದಾಗ ಸುಕುಮಾ ಇಲ್ಲಿಗೆ ಬರ್ತಾಳೆ. ಬಂದು ಒಂದ್ 1/4 ಗಂಟೆ ಹೇಳಿದ್ನೆ ಪದೇ ಪದೇ ಹೇಳಿ ರಿಚುವಲ್ ಶುರು ಮಾಡಿಸ್ತಾಳೆ. ತಕ್ಷಣ ನ್ಯಾಯಿರಾತು ಕುಂತಿಲಾನಕ್ ಬಂದು ಸುಕುಮಾನ ಪೊಸೆಸ್ ಮಾಡ್ಕೊಂತಾಳೆ. ಇವಳು ಒಬ್ಳು ಸ್ಟೂಡೆಂಟ್ ನ ಆತ್ಮವನ್ನ ಹೀರ್ಕೊಳ್ಳೋಕೆ ಶುರು ಮಾಡಿದಾಗ ಇಲ್ಲೇ ಇದ್ದ ಟೀಚರ್ ಅಡೆಲ್ಲ ಸುಕುಮಾ ಕಡೆ ಇರೋ ಒಂದಷ್ಟು ಜನರನ್ನ ಹಿಪ್ನೋಟೈಸ್ ಮಾಡಿ ಭಾಸ್ಕರೋ ಮೇಲೆ ದಾಳಿ ಮಾಡೋಕೆ ಕಳಿಸ್ತಾರೆ. ಬೇಜೋ ಕೂಡ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಇವರು ತಮ್ಮ ಶಕ್ತಿಯಿಂದ ಮಕ್ಕಳನ್ನ ಕಾಪಾಡ್ತಾರೆ. ಆದ್ರೆ ಕುಂತಿಲಾನಕ್ ಹಿಡ್ಕೊಂಡಿದ್ದ ಆ ಒಬ್ಳು ಹುಡುಗಿಯನ್ನ ಕಾಪಾಡೋಕೆ ಆಗಲ್ಲ. ಅವಳ ಆತ್ಮವನ್ನ ಸೇವಿಸಿ ಇನ್ನಷ್ಟು ಶಕ್ತಿಶಾಲಿ ಆಗ್ತಾಳೆ. ಅದೇ ಭಾಸ್ಕರೋ ತನ್ನ ಮೇಲೆ ದಾಳಿ ಮಾಡೋಕೆ ಬಂದವ್ರಿಗೆ ಇವನೇ ಹೊಡಿತಾ ಇದ್ದಾನೆ. ಹಿಪ್ನೋಟೈಸ್ ಆಗದೆ ಇರೋರು ಡಿಂಡಾನ ಹಿಡ್ಕೊಳ್ಳೋಕೆ ಬಂದಾಗ ಇವಳು ತನ್ನ ಶಕ್ತಿಯಿಂದ ಇವರ ಜೊತೆ ಫೈಟ್ ಮಾಡೋಕೆ ಹೋಗಿ ಇವಳ ದೇಹದಿಂದ ಮತ್ತೆ ದೊಡ್ಡ ಎನರ್ಜಿ ರಿಲೀಸ್ ಆಗಿ ಇವಳಿಗೆ ನಿಂತ್ಕೊಳ್ಳೋಕು ಎನರ್ಜಿ ಇಲ್ದಂಗ್ ಆಗುತ್ತೆ. ಆದ್ರೆ ಕುಂತಿಲಾನಕ್ನ ಕೊಲ್ಲೋಕೆ ಆ ಡ್ಯಾಗರ್ ಇದೆಯಲ್ಲ, ಅದರ ಸುತ್ತ ಇದ್ದ ಕಲ್ಲು ಪುಡಿ ಪುಡಿ ಆಗೋಗುತ್ತೆ. ಆ ಕಲ್ಲನ್ನ ಒಡೆದು ಹಾಕಿ ಒಳಗಿರೋ ಡ್ಯಾಗರ್ ನ ಯಾರ ಕೈಯಲ್ಲೂ ತೆಗೆಯೋಕ್ ಆಗ್ತಿರಲ್ಲ. ಆದ್ರೆ ಈಗ ಡಿಂಡಾಳ ದೇಹದಿಂದ ಬಂದ ಎನರ್ಜಿ ಆ ಕಲ್ಲನ್ನ ಹೊಡೆದಾಕಿದೆ. ಅಡೆಲ್ಲ, ಬೇಜೋ ಮತ್ತೆ ಕೃಷ್ಣ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಸೇಫ್ ಆಗಿರೋ ಜಾಗಕ್ಕೆ ಹೋಗ್ತಿದ್ದಾರೆ. ಮೀಕೋ ಎಲ್ಲೂ ಕಾಣ್ತಿಲ್ಲ. ಇವರನ್ನ ತಡೆಯೋಕೆ ಭಾಸ್ಕರೋ ಬಂದಾಗ ಬೇಜೋ ಇವನ ಜೊತೆ ಫೈಟ್ ಮಾಡಿ ಭಾಸ್ಕರೋನ ಕೊಲ್ತಾರೆ. ಈಗ ಕುಂತಿಲಾನಕ್ ಒಬ್ಳೆ ಉಳಿದಿರೋದು. ಇವಳು ಮಕ್ಕಳನ್ನ ಹಿಂಬಾಲಿಸ್ಕೊಂಡ್ ಬಂದು ಒಬ್ಬ ಹುಡುಗನನ್ನ ಎಳ್ಕೊಂಡ್ ಹೋಗಿ ಇವನ ಆತ್ಮವನ್ನ ಸೇವಿಸಿ ಸಾಯಿಸ್ಬಿಡ್ತಾಳೆ. ಇದನ್ನ ಇಲ್ಲೇ ಬಚ್ಚಿಡ್ಕೊಂಡಿದ್ದ ಮೀಕೋ ನೋಡ್ತಾನೆ. ಅದೇ ಬೇರೆಯವರೆಲ್ಲ ಆ ಡ್ಯಾಗರ್ ಇರೋ ಜಾಗಕ್ಕೆ ಬಂದಿದ್ದಾರೆ. ಅಡೆಲ್ಲ ಡಿಂಡಾಗೆ ಈ ಡ್ಯಾಗರ್ ನ ನಿನ್ ಕೈಯಿಂದ ಮಾತ್ರ ಎತ್ತೋಕೆ ಆಗೋದು, ಕುಂತಿಲಾನಕ್ನ ನಾಶ ಮಾಡೋಕು ಕೂಡ. ಹಾಗಾಗಿ ಇದನ್ನ ನೀನೇ ಅದರ ಜಾಗದಿಂದ ತೆಗಿಬೇಕು ಅಂದಾಗ ಡಿಂಡಾ ಡ್ಯಾಗರ್ ನ ತೆಕ್ಕೊಂತಾಳೆ. ಹಿಂದೆನೆ ಕುಂತಿಲಾನಕ್ ಇಲ್ಲಿಗೆ ಬಂದಾಗ ಇವಳು ಡ್ಯಾಗರ್ ಇಂದ ಏನಾದ್ರು ಮಾಡೋ ಅಷ್ಟ್ರಲ್ಲೇ ಕುಂತಿಲಾನಕ್ ಡಿಂಡಾಳ ಆತ್ಮವನ್ನ ಸೇವಿಸೋಕೆ ಶುರು ಮಾಡ್ತಾಳೆ. ಅಡೆಲ್ಲ ಕುಂತಿಲಾನಕ್ ನ ಡಿಸ್ಟ್ರಾಕ್ಟ್ ಮಾಡೋಕೆ ನೋಡಿದಾಗ ಡಿಂಡಾನ ಬಿಟ್ಟು ಇವರನ್ನ ಹಿಡ್ಕೊಂತಾಳೆ. ಡಿಂಡಾ ಕೆಳಗೆ ಬಿದ್ದಿದ್ದ ಡ್ಯಾಗರ್ ನ ಎತ್ಕೊಂಡು ಕುಂತಿಲಾನಕ್ ಮುಂದೆ ಹಿಡ್ಕೊಂತಿದ್ದಂಗೆ ಹೆದರ್ಕೊಂಡು ಇಲ್ಲಿಂದ ಓಡ್ ಹೋಗ್ತಾಳೆ ಕುಂತಿಲಾನಕ್. ಇದೇ ಸಿಕ್ಕಿದ ಚಾನ್ಸ್ ಅಂತ ಎಲ್ಲರೂ ತಪ್ಪಿಸ್ಕೊಳ್ಳೋಕೆ ಗೇಟ್ ವರ್ಗೂ ಏನೋ ಬಂದ್ರು. ಆದ್ರೆ ಕುಂತಿಲಾನಕ್ ನ ನಾಶ ಮಾಡ್ಲಿಲ್ಲ ಅಂದ್ರೆ ಈ ಸ್ಕೂಲ್ ಉಳಿಯಲ್ಲ. ಡಿಂಡಾ ರೀತಿ ಇರೋ ಮಕ್ಕಳಿಗೋಸ್ಕರ ಈ ಸ್ಕೂಲ್ ಇರ್ಬೇಕು ಅಂತ ಹೇಳಿ ಮತ್ತೆ ಕುಂತಿಲಾನಕ್ ನ ನಾಶ ಮಾಡೋಕೆ ಬರ್ತಾರೆ. ಕುಂತಿಲಾನಕ್ ಸೈಲೆಂಟ್ ಆಗಿ ಹಿಂದೆಯಿಂದ ಬಂದು ಅಡೆಲ್ಲ ಅವರ ಮೇಲೆ ದಾಳಿ ಮಾಡ್ತಾಳೆ. ಮತ್ತೆ ಡಿಂಡಾ ಮೇಲೂ ದಾಳಿ ಮಾಡೋಕೆ ನೋಡಿದಾಗ ಕೃಷ್ಣ ಅಡ್ಡ ಬಂದಾಗ ಇವನು ಗಾಯಗೊಂಡು ಪ್ರಜ್ಞೆ ತಪ್ಪತಾನೆ. ಅಡೆಲ್ಲ ಪ್ರಜ್ಞೆ ತಪ್ಪೋಷ್ಟ್ರಲ್ಲಿ ಸುಕ್ಮಾ ಮತ್ತೆ ಕುಂತಿಲಾನಕ್ ಇಬ್ರು ಬೇರೆ ಬೇರೆ ಆಗ್ಬೇಕು. ಆಗ ಮಾತ್ರ ಅವರ ಶಕ್ತಿ ಕಡಿಮೆ ಆಗೋದು. ನಾನು ಹೇಳ್ಕೊಟ್ಟಿದ್ದ ಮಂತ್ರ ಹೇಳುವಂತ ಡಿಂಡಾಗೆ ಹೇಳಿದಾಗ ಟ್ರೈನಿಂಗ್ ಸಮಯದಲ್ಲಿ ಇವರು ಹೇಳ್ಕೊಟ್ಟಿದ್ದ ಒಂದು ಮಂತ್ರವನ್ನ ಆ ಡ್ಯಾಗರ್ ಹಿಡ್ಕೊಂಡು ಹೇಳೋಕೆ ಶುರು ಮಾಡ್ತಾಳೆ ಡಿಂಡಾ. ಇದರಿಂದ ಸುಕ್ಮಾ ಮತ್ತೆ ಕುಂತಿಲಾನಕ್ ಇಬ್ರು ಸಪರೇಟ್ ಆಗ್ತಾರೆ. ಭೂಮಿ ಒಳಗಿಂದ ಒಂದು ಒಣಗೋಗಿರೋ ಮರ ಹೊರಗೆ ಬರುತ್ತೆ. ಈ ಮರದ ಕಡ್ಡಿಗಳಿಂದ ಕುಂತಿಲಾನಕ್ ಮೇಲೆ ದಾಳಿ ಮಾಡ್ತಾಳೆ ಡಿಂಡಾ. ಇದರಿಂದ ಕುಂತಿಲಾನಕ್ ನಾಶ ಆಗೋದು ನೋಡೋಕಾಗ್ದೆ ನಾನು ನಿನ್ ಜೊತೆ ಬರ್ತೀನಿ ಅಂತ ಸುಕ್ಮಾ ಓಡ್ ಹೋಗಿ ಕುಂತಿಲಾನಕ್ ನ ತಪ್ಕೊಂಡಾಗ ಇಬ್ರು ನಾಶ ಆಗೋಗ್ತಾರೆ. ಹಿಂದೆನೆ ಅಡೆಲ್ಲ ಮತ್ತೆ ಕೃಷ್ಣ ಹುಷಾರಾದ್ರು. ಕುಂತಿಲಾನಕ್ ನ ಸಮಸ್ಯೆ ಕೂಡ ಸರಿ ಹೋಯ್ತು. ಸ್ವಲ್ಪ ದಿನ ಆದ್ಮೇಲೆ ಸ್ಕೂಲ್ ಎಂದಿನಂತೆ ಶುರು ಆಗುತ್ತೆ. ಈಗ ಸ್ಕೂಲ್ ನ ಬೇಜೋ ಮತ್ತೆ ಅಡೆಲ್ಲನೆ ನೋಡ್ಕೊಂತಿದ್ದಾರೆ. ಡಿಂಡಾ ತನ್ನ ಶಕ್ತಿಯನ್ನ ಕಂಟ್ರೋಲ್ ಮಾಡೋದು ಕಲ್ತ್ಕೊಂಡಿರೋದ್ರಿಂದ ಡಾನಾ, ಪಂಜಿ, ಅಂಬರ್ ಇವಳನ್ನ ಮತ್ತೆ ಇಲ್ಲೇ ಇರೋ ಮೀಕೋ ಮತ್ತೆ ಕೃಷ್ಣನ ಸ್ಕೂಲಿಂದ ತಮ್ಮ ಮನೆಗೆ ಕರ್ಕೊಂಡು ಹೊರಡ್ತಾರೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಸೀರೀಸ್ ಅಲ್ಲಿ ಇನ್ನ ಉಳಿದಿರೋ 2 ಮೂವಿಯ ಹೆಸರು ಮಾಂಕೋಜಿವೋ ಮತ್ತೆ ಮಾಂಕೋಜಿವೋ ಪಾರ್ಟ್ 2. ಈ 2 ಮೂವಿ ಕೂಡ ಕುಂತಿಲಾನಕ್ ನ ಪ್ರೀಕ್ವೆಲ್ ಆಗಿದೆ. ಅಂದ್ರೆ ಕುಂತಿಲಾನಕ್ ನ ಆರಿಜಿನ್ ಜೊತೆಗೆ ಅವಳ ಮತ್ತೆ ಮಾಂಕೋಜಿವೋ ಫ್ಯಾಮಿಲಿಯ ನಡುವೆ ಏನೆಲ್ಲ ಆಗಿತ್ತು ಅಂತ ತೋರಿಸ್ತಾರೆ. ನೋಡೋಣ ಸ್ನೇಹಿತರೆ, ಕುಂತಿಲಾನಕ್ ನ 3 ಪಾರ್ಟ್ಸ್ ನ ತುಂಬಾನೇ ಜನ ನೋಡ್ತಿದ್ದಾರೆ. ನಿಮ್ಗೆ ಇಷ್ಟ ಆಗ್ತಿದೆ ಅಂದ್ರೆ ಮಾಂಕೋಜಿವೋ ಪಾರ್ಟ್ 1 ಮತ್ತೆ ಪಾರ್ಟ್ 2 ನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಾಂದ್ರೆ ತುಂಬಾನೇ ಕಷ್ಟಪಟ್ಟು ಮಾಡೋ ವಿಡಿಯೋ ಸ್ನೇಹಿತರೆ ವೇಸ್ಟ್ ಆಗುತ್ತೆ. ಹಾಗಾಗಿ ಕೆಲವೊಮ್ಮೆ ನಾನು ಪಾರ್ಟ್ 1 ನ ಎಕ್ಸ್ಪ್ಲೈನ್ ಮಾಡಿ ಆದ್ಮೇಲೆ ಪಾರ್ಟ್ 2 ನ ಎಕ್ಸ್ಪ್ಲೈನ್ ಮಾಡಿರಲ್ಲ. ಪಾರ್ಟ್ 1 ಗೆ ತುಂಬಾನೇ ಕಡಿಮೆ ವ್ಯೂಸ್ ಬಂದಾಗ ಡಿಮೋಟಿವೇಟ್ ಆಗ್ಬಿಡ್ತೀನಿ ಸ್ನೇಹಿತರೆ. ಅಂದ್ರೆ ಪಾರ್ಟ್ 2 ಮಾಡಿದ್ರು ಕೂಡ ಪ್ರಯೋಜನ ಇಲ್ವೇನೋ ಅಂತ ಅನ್ಸ್ಬಿಡುತ್ತೆ. ಸೊ ಈ ವಿಡಿಯೋ ಸ್ನೇಹಿತರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.